ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತುಲ್ಯಂ ರಾಮನಾಮ ವರಾನನೆ. ರಾಮ ಎಂದರೆ ಅದೊಂದು ಶಕ್ತಿ. ರಾಮ ಎಂದರೆ ಆನಂದದ ಮಹಾಸಾಗರ. ರ ಎಂದರೆ ಅಂತರಂಗ, ಮ ಎಂದರೆ ಬೆಳಕು. ಒಟ್ಟಾರೆ ರಾಮ ಎಂದರೆ ಅಂತರಂಗದಲ್ಲಿನ ಜಾಗೃತ ಬೆಳಕು, ಅದೇ ಆತ್ಮ. ರಾಮ ಎಂದಾಗ ನೆನಪಾಗೋದು ದಶರಥ ಪುತ್ರ ಸೀತಾವಲ್ಲಭ ರಾಮ. ಆದರೆ ಈ ರಾಮನಿಗಿಂತ ಮೊದಲೇ ರಾಮನಿದ್ದ, ಆತನೇ ಮೂಲ ರಾಮ. ಇದರ ಕರ್ತೃ ವಿಶ್ವಕರ್ಮ. ಬ್ರಹ್ಮನ ನಿತ್ಯ ಪೂಜೆಗೆ ಈ ಮೂರ್ತಿಯನ್ನು ಮಾಡಲಾಗಿತ್ತು. ಬ್ರಹ್ಮ ಹಲವಾರು ವರ್ಷಗಳ ಕಾಲ ಈ ಮೂರ್ತಿಯನ್ನು ಆರಾಧಿಸಿ ನಂತರ ಲೋಕೋದ್ಧಾರಕ್ಕಾಗಿ ಬ್ರಹ್ಮ ಜಬಲಮುನಿಗೆ ಕೊಡ್ತಾನೆ. ನಂತರ ಮೂಲರಾಮನನ್ನು ಶಿವ, ಪಾರ್ವತಿ, ದಕ್ಷ, ಸೌಬರಿ ಋಷಿಗಳ ಆರಾಧನೆಯ ಬಳಿಕ ಪುನಃ ಬ್ರಹ್ಮನ ಕೈ ಸೇರ್ತು. ತಪಸ್ಸಿನ ಫಲವಾಗಿ ಇದು ಮತ್ತೆ ಭೂಲೋಕಕ್ಕೆ ಬಂತು. ವೈವಸ್ವಾನ್ ಋಷಿ ಇದನ್ನು ಭಕ್ತಿಯಿಂದ ಪೂಜಿಸಿ ತನ್ನ ಮಗನಿಗೆ ಕೊಡ್ತಾನೆ. ನಂತರ ಇಕ್ಷ್ವಾಕು ತನ್ನ ಕುಲದೇವರನ್ನಾಗಿ ಆರಾಧಿಸ್ತಾನೆ. ನಂತರ ಅದೇ ವಂಶದವನಾದ ದಶರಥನು ಕೂಡ ಮೂಲರಾಮನನ್ನು ಆರಾಧಿಸ್ತಿದ್ದ. ಹೀಗಾಗಿಯೇ ದಶರಥ ತನ್ನ ಮಗನಿಗೆ ರಾಮ ಎಂದು ಹೆಸರಿಟ್ಟ. ಅಂದಿನಿಂದ ಆ ಮೂರ್ತಿ ಮೂಲರಾಮ ಅಂತ ಕರೆಯಲ್ಪಟ್ಟು. ಶ್ರೀರಾಮ, ಲಕ್ಷ್ಮಣ, ಜಾಂಬವಂತ ಹೀಗೆ ಎಲ್ಲರೂ ಮೂಲರಾಮನನ್ನು ಪೂಜಿಸಿದ ನಂತರ ರಾಮ ತನ್ನ ಪ್ರಿಯ ಭಕ್ತ ಹನುಮಂತನಿಗೆ ಹಸ್ತಾಂತರಿಸ್ತಾನೆ. ಚಿರಂಜೀವಿಯಾದ ಹನುಮಂತ ಭೀಮಸೇನನಿಗೆ ಕೊಟ್ಟು ಇದನ್ನು ಕಲಿಯುಗದಲ್ಲಿ ಮಧ್ವಾಚಾರ್ಯರ ಕೈಗೆ ಸೇರುವಂತೆ ನೋಡ್ಕೋ ಅಂತ ಹೇಳ್ತಾನೆ. ಮಧ್ವಾಚಾರ್ಯರ ಕೈ ಸೇರಿದ್ದ ಮೂಲರಾಮನನ್ನು 17ನೇ ಗುರುಗಳಾದ ರಾಯರು ಆರಾಧಿಸ್ತಾ ಇದ್ರು. ಇಂದಿಗೂ ನಾವು ಮಂತ್ರಾಲಯಕ್ಕೆ ಹೋದರೆ ಮೂಲರಾಮನನ್ನು ನೋಡ್ಬೋದು.